ಬರ್ತಾ ಇರ್ತದೆ, ಹೊಸ ನೀರು ಬರೋದು ಹಳೆ ನೀರು ಹೋಗೋದು ಇದ್ದೇ ಇರ್ತದೆ. ಹೊಸದಾಗಿ ಬಂದಂಥವರು ಸಂಯಮವನ್ನು ರೂಢಿಸ್ಕೊಳ್ಬೇಕಾಗ್ತದೆ ಟೆಸ್ಟ್ನಲ್ಲಿ. ಮತ್ತು ಕೆಂಪು ಚೆಂಡಿಗೆ ಬಿಳಿ ಚೆಂಡಿಗೆ ಡಿಫ್ರೆನ್ಸ್ ಅಂತ ಹೇಳ್ತಾರೆ, ಇರ್ಬೋದಿಲ್ಲ ಅಂತಲ್ಲ. ಆದರೆ ಮನಸ್ಸು ಇಲ್ಲಿ ಕೇವಲ ಬಾಲ್ ಇರೋದು ಬಡಿದಕ್ಕಾಗಿ ಅನ್ನುವಂಥ ಮನೋಸ್ಥಿತಿಯಿಂದ ಹೊರಗೆ ಬರಬೇಕಾಗ್ತದೆ. ಇಲ್ಲಾಂದ್ರೆ ಈಗ ಬಂದಂಥ ಟೆಂಪೋ ಬಹುಮ ಟೀಮು ಹೊಸ ಹುಡುಗರನ್ನ, ಹೊಸ ಹೋರಾಟಗಾರರನ್ನ ಅವ್ರ ಮುಂದೆ ಸೋಲುವಂಥ ಪ್ರಸಂಗಗಳು ಬರ್ತಾವೆ. 15 ವರ್ಷ ನಂತರ ಬಂದಂಥ ಸೌತ್ ಆಫ್ರಿಕಾ ಜೊತೆಗೆ ಇಲ್ಲಿವರೆಗೆ 1 ಡೇ ಇರ್ಬೋದು, 2020 ಇರ್ಬೋದು, ಇವುಗಳೆಲ್ಲ ತನ್ನ ಪಾರಮ್ಯವನ್ನು ಮೆರೆಯುತ್ತಿರುವಂಥ ಇಂಡಿಯಾ ಟೀಮ್ ಇಲ್ಲೇ ಯಾಕೆ ಸೋಲ್ತದಪ್ಪ ಅನ್ನುವಂಥದ್ದು. 2020 ಅಡ್ಡಿ ಇಲ್ಲ, 1 ಡೇದಲ್ಲೂ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ನಥಿಂಗ್ ಅಂತೇಳಿ. ಬಟ್ ಟೆಸ್ಟ್ನಲ್ಲೇ ಯಾಕಪ್ಪ ಇದು ಅಂತ. ಯಾಕೆ ಟಾಪ್ 2ದಲ್ಲಿದ್ದಂಥ ಟಾಪರ್ ಆಗಿರುವಂಥ ಭಾರತ ತಂಡಕ್ಕೆ ಏನಾಗಿದೆ ಅಂತಂದ್ರೆ ಗವಾಸ್ಕರ್ ಅವರು ವಿಶ್ಲೇಷಣೆ ಮಾಡುವಂಗೆ ಇಲ್ಲೇ ಆಟದ ಮೇಲೆ ಡೆಡಿಕೇಶನ್ ಕಡಿಮೆ ಆಗಿದೆನೋ ಅಂತೇಳಿ. ಇರ್ಬೋದೇನೋ ಇಲ್ಲಂತಲ್ಲ. ಯಾಕಂದರೆ ಇವತ್ತಿನ ಹಣದ ಯುಗದಲ್ಲೇ 2020 ಕಡೆ ಎಲ್ಲರ ಲಕ್ಷ ಹೋಗೋದು ಸಹಜದ. ಆಮೇಲೆ 1 ಡೇ 2020 ಅದು ಐ ಪಿ ಎಲ್ ಸಾಕಷ್ಟು ಕ್ರಾಂತಿನೂ ಆಗಿದಿಲ್ಲ ಅಂತಲ್ಲ, ಭಾಳಷ್ಟು ಕ್ರಾಂತಿ ಆಗಿದೆ. ಫೀಲ್ಡಿಂಗ್ದಲ್ಲೇ, ಬ್ಯಾಟಿಂಗ್ದಲ್ಲೇ, ಬಾಲಿಂಗ್ದಲ್ಲೇ ರನ್ ಹೆಂಗೆ ತಪ್ಪಿಸ್ಬೇಕು, ಅದಕ್ಕೆ ಯಾವ ರೀತಿ ಕ್ಯಾಚ್ಗಳನ್ನು ಕನ್ವರ್ಟ್ ಮಾಡ್ಕೋಬೇಕು, ಬಿದ್ದು ಹೋಗುವಂಥ ಚೆಂಡಗಳನ್ನು, ಇವೆಲ್ಲ ಭಾಳಷ್ಟು ಇಂಪ್ರೂವ್ ಆಗಿದೆ. ಆದರೆ ಯಾಕೋ ಏನು ಸಂಯಮನ ಕಡಿಮೆ ಆಗ್ತಾ ಇದೆಯಾ ನಮ್ಮ ಭಾರತೀಯರಲ್ಲಿ ಅಂತ. ಅದು 200 ದೇಶಗಳಲ್ಲಿ 205 ದಿನ ತನಕ ಯಾವ ಟೀಮು ವಿಶೇಷವಾಗಿ ಜಕ್ಕೊಂಡು ಹೋಗೋದೇ ಇಲ್ಲ. ಡ್ರಾ ಅನ್ನೋದು ಭಾಳ ಅಪರೂಪ. ಮೊದಲು ಡ್ರಾನ ಆಗ್ತಿತ್ತು, ಒಳ್ಳೆಯ ಡೆವಲಪ್ಮೆಂಟ್. ಯಾಕಂದರೆ 5 ದಿನ ಆಡಿರೋ ಅಲ್ಲಿ ರಿಸಲ್ಟ್ ಇಲ್ಲ ಅಂತಂದ್ರೆ ಏನದು. ಇತ್ತೀಚಿನ ದಿನದಲ್ಲೇ ಟೆಸ್ಟ್ಗಳು 3 ದಿನದಲ್ಲೇ 4 ದಿನದಲ್ಲೇ ಮುಗಿದೇ ಟೆಸ್ಟ್. 5 ದಿನದವರೆಗೆ ಹೋಗು ಭಾಳ ಕಡಿಮೆ. ಎಲ್ಲೋ ಒಂದು ಅಕಲ್ಪಂತ ಹೇಳಬೇಕಾಗಿದೆ. ಹೇಗೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ 5 ದಿನಗಳ ಆಡುವ ಸಂಯಮವನ್ನು, ಏಕಾಗ್ರತೆಯನ್ನು, ಜೊತೆಗೆ ಶಕ್ತಿಯನ್ನು ಪಡ್ಕೊಂಡು ಬಂದವ್ರು ಮಾತ್ರ ಇಲ್ಲಿ ಯಶಸ್ವಿ ಆಗಬೇಕಾಗಿದೆ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು. ಈ ದಿಶೆಯಲ್ಲೇ ನಾವು ಟೀಮ್ ಕಟ್ಟುವಂಥವ್ರು